ತಾವು ಅಡ್ಡಗಟ್ಟಿ ಒಂದ್ ರೀತಿ ದೌರ್ಜನ್ಯ ಮಾಡಿದ್ರಿ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಸರ್. ನೋಡ್ರಿ, ಬಿಜೆಪಿ ದೌರ್ಜನ್ಯ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಂತೇಳಿ ಅದು ಜನ ತೀರ್ಮಾನ ಮಾಡ್ತಾರೆ. ಅದನ್ನ ನಾವು ಅವರು ಹೇಳಕ್ಕಾಗಲ್ಲ. ಒಬ್ರು ರಾಜ್ಯಪಾಲರು ಅವರ ಹುದ್ದೆಗೆ ಗೌರವ ಕೊಡದೆ ಬಿಜೆಪಿ ಕಾರ್ಯಕರ್ತನಂತೆ ನಡ್ಕೊಂಡ್ರೆ ಇದು ಎಷ್ಟು ಒಳ್ಳೆ ವಿಚಾರ ಅಂತೇಳಿ ಜನನೇ ಅರ್ಥ ಮಾಡ್ಕೊಂತಾರೆ. ನಾವೇನು ರಾಜ್ಯಪಾಲರು ಭಾಷಣ ಅಂತ ಹೇಳಿ ಕೊಟ್ಟವ್ರೆ ಅದನ್ನ ಓದೋದ್ ಬಿಟ್ಬಿಟ್ಟು ಬರೀ ಆ ಮಧ್ಯದಲ್ಲಿ ಎದ್ದು ಓಡೋದ್ರೆ ಏನ್ ಮಾಡ್ಬೇಕು ಹೇಳಿ? ಈ ವ್ಯವಸ್ಥೆನ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಬುಡಮೇಲೆ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯಪಾಲರು ಮಾಡಿಲ್ವಾ? ಯಾರೇ ಆಗ್ಲಿ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ. ಅವ್ರು ರಾಜ್ಯಪಾಲರ ಹುದ್ದೆಗೆ ಗೌರವ ಬರ್ಬೇಕಲ್ಲ. ರಾಜ್ಯಪಾಲರ ಕೆಲಸ ಏನು? ಆ ಕೆಲಸ ಮಾಡಿದಾರ? ಅಡ್ಡಗಟ್ರಿ ಅಂತಂದ್ರೆ ಅರ್ಥ ಏನು? ನಾವ್ ಹೇಳ್ದ ಹೋಗಿ ಓದಿ ಅಂತ. ನಾವೇನು ಅಡ್ಡಗಟ್ಟೆನ ಅವ್ರ ಮೇಲೆ ಅಲ್ಲೇ ಮಾಡ್ಲಿಲ್ಲ. ಓದಿ ಸ್ವಾಮಿ, ಹೋಗಿ ರಾಜ್ಯಪಾಲರ ಕೆಲಸ ಮಾಡಿ, ದಯಮಾಡಿ ಬಿಜೆಪಿ ಅವ್ರ ಕೆಲಸ ಮಾಡಬೇಡಿ, ನೀವು ರಾಜ್ಯಪಾಲರ ಕೆಲಸ ಮಾಡಿ ಅಂತ ಹೇಳ್ದ ನಾವು ಅಷ್ಟೇ. ಸರ್, ಟೇಬಲ್ ಮಾಡಿ ಒಂದೇ ಒಂದು ವಾಕ್ಯ ಹೇಳಿ ಟೇಬಲ್ ಮಾಡಿದ್ರು ಸರ್. ಭಾಷಣದ ಒಂದೇ ಒಂದು ವಾಕ್ಯವನ್ನು ಕೂಡ ಅವ್ರು ಮಾತನಾಡಿಲ್ಲ. ಅದನ್ನೇ ಹೇಳ್ತಾ ಇಲ್ಲನ್ರಿ, ನಮ್ಮ ಸರ್ಕಾರದ ಸಾಧನೆಯ ಬಗ್ಗೆ ಅವರು ಹೇಳಲಿಕ್ಕೆ ತಯಾರಿಲ್ಲ. ಅಂದ್ರೆ ರಾಜ್ಯಪಾಲರಾಗಿ ಉಳಿದಿಲ್ಲ. ಅವರು ಬಿಜೆಪಿಯವರ ಅಣತೆ ಅಂತ ಕೆಲಸ ಮಾಡೋದ್ರಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅದು ಒಳ್ಳೇದು ಅಂತಕ್ಕಂಥದ್ದನ್ನ ಅವರೇ ಯೋಚನೆ ಮಾಡ್ಬೇಕು. ಅದನ್ನ ಸರ್, ಇದು ರಾಜ್ಯಪಾಲರ ನಡೆ ಒಂದ್ ರೀತಿ ಜನಪ್ರತಿನಿಧಿಗಳು ಮಾಡಿದಂತ ಅಪಮಾನ ಅಂತ ಹೇಳ್ತೀರಿ? ಖಂಡಿತ ಅಲ್ವಾ? ಇಡೀ ಸರ್ಕಾರಕ್ಕೆ, ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮಾಡಿದಂತ ಅಪಮಾನ ಇದು. ಈಗ ರಾಜ್ಯಪಾಲರ ಆಕ್ಷೇಪ ಏನ್ ಸರ್ ಇದ್ದಿದ್ದು? ಅದು ಗೊತ್ತಿಲ್ಲ ರೀ. ಆಕ್ಷೇಪ ಏನಾರು ಇದ್ಕೊಳ್ಳಿ, ಆದ್ರೆ ಇವತ್ತೇನು ಅವರ ವ್ಯವಸ್ಥೆಗೆ ತಕ್ಕಂತೆ ನಡ್ಕೋಬೇಕಲ್ಲ. ಆಕ್ಷೇಪ ಬೇರೆ ವಿಚಾರ. ಅವರು ವೈಯಕ್ತಿಕವಾಗಿ ಬೇಕಾದ್ರೆ ಆಕ್ಷೇಪಣೆ ಮಾಡ್ಲಿ. ಬಟ್ ಈಗ ಅವ್ರ ರಾಜ್ಯಪಾಲರು, ಸಂವಿಧಾನಬದ್ಧವಾದಂತ ರಾಜ್ಯಪಾಲರವರು, ಅವ್ರ ಕೆಲಸ ಮಾಡಬೇಕು. ಈ ಸರ್ಕಾರ ಏನ್ ಕೊಡ್ತದೆ ಅದನ್ನ ಓದಬೇಕು. ಅದನ್ನ ವೈಯಕ್ತಿಕವಾಗಿ ಬೇರೆಯವರು ಅವ್ರ ಕೈಲಿ ವಿರೋಧಿಗಳ ಕೈಲಿ ಅದನ್ನ ಹೇಳಿಸ್ಲಿಬೇಕಾದ್ರೆ ಅವರು ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇರೋರ ಕೈಲಿ ಬೇರೆ ರೀತಿ ಹೇಳಿಸ್ಲಿ ಅವರು. ಆದ್ರೆ ರಾಜ್ಯಪಾಲರು ಒಬ್ಬ ವಿರೋಧ ಪಕ್ಷದವ್ರ ತರ ನಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದು ಸರ್, ಕರ್ನಾಟಕದ ಇತಿಹಾಸದಲ್ಲಿ ಈ ತರದ ಒಂದು ಬೆಳವಣಿಗೆಗಳು ನಡೆದಿರಲಿಲ್ಲ. ಇದು ಮುಂದೆ ಆಡಳಿತಾತ್ಮಕವಾಗಿ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಅಪಮಾನ ಆದಂಗಲ್ವಾ ಸರ್? ಬಿಜೆಪಿ ಅವ್ರು ಬಂದ್ಮೇಲೆ ಏನೇನು ಬೆಳವಣಿಗೆ ನಡೀಬೇಕು ಈ ದೇಶದಲ್ಲಿ ನಡೀತಾ ಇದೆ. ಇನ್ ಮುಂದೆ ಇದೇ ರೀತಿನೇ ದೇಶದ ವ್ಯವಸ್ಥೆನೇ ಹಿಂಗೆ ನಡೆಯೋದು. ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದ್ರಿ ಯಾವ ತರ ನಡೀತು ಅಂತ ಹೇಳಿ. ಹಂಗೆ ಎಲ್ಲಾ ಕಡೆನೂ ಹಿಂಗೆ ನಡೆಯೋದು. ಗವರ್ನರ್ ವಿರುದ್ಧ ಏನಾದರೂ ಕಾನೂನು ಹೋರಾಟ ನಡೆಸುತ್ತಾ ಸರ್ ಸರ್ಕಾರ? ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಿಎಲ್ಪಿ ಸಭೆ ತೀರ್ಮಾನ ಮಾಡ್ತದೆ. ಸೊ ಇದಿಷ್ಟು ಬಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.